ಬೇಡ ಕೃಷ್ಣ, ನೀನ್ ಆಚೆ ಹೋಗ್ಬೇಡ. ಸರಿ, ನಾನು ಗಾರ್ಡನಲ್ಲಿ ಆಡ್ಕೋತೀನಿ. ಯಾಕ್ಲಾ ಕೆಲ್ಸಕ್ಕೆ ತಡವಾಗಿ ಬಂದೆ? ಏನಿಲ್ಲ ಕಣ, ನನ್ನ ಹೆಂಡತಿ ಒಬ್ಳೆ ಮಾರ್ಕೆಟ್ಗೆ ಹೋಗಿದ್ಲು, ಅದಕ್ಕೆ ಅವಳ ಜೊತೆ ಹೋಗಿದ್ದೆ. ಒಳ್ಳೆ ಕೆಲಸ ಮಾಡ್ದೆ ಕಳ್ಳ, ಮೊದ್ಲೇ ಕಾಲ ಸರಿ ಇಲ್ಲ. ಈ ಹೆಂಗಸ್ರು ನಾವು ಬರ್ತೀವಿ ಅಂದ್ರೆ ಬೇಡ ಅಂತಾನೆ ಹೇಳ್ತಾರೆ, ಆದ್ರೆ ಗಂಡನಾಗಿ ಹೆಂಡತಿ ಜೊತೆಲಿದ್ದು ನೋಡ್ಕೊಳ್ಬೇಕಾಗಿರೋದು ನಾವೇ ಅಲ್ವೇನೋ. ರಾಮಣ್ಣ ಹೇಳಿದ ಹಾಗೆ ನಾನು ನನ್ನ ಹೆಂಡತಿಗೋಸ್ಕರ ಹೋಗ್ಬೇಕು. ಆದ್ರೆ ನಾನು ಹೊರಗೆ ಹೋದ್ರೆ ಅಮ್ಮ ಅಜ್ಜಿ ಕೋಪ ಮಾಡ್ಕೋತಾರೆ. ಈಗ ಹೇಗೆ ಹೋಗೋದು? ಎಸ್, ಹಾಗೆ ಹೋದ್ರೆ ಯಾರಿಗೂ ಯಾವ ಪ್ರಾಬ್ಲಮ್ಮು ಬರಲ್ಲ. ಏಯ್, ಆ ಹುಡುಗಿ ಸಕ್ಕದಾಗಿದೆ ಕಣೋ. ಹೌದ್ ಮಗ. ಏಯ್ ಮಗ, ಏನ್ ಬಾಕೋಳ್ದು ಸೊಂಟ ನಾಗಿಣಿ ತರ ಡ್ಯಾನ್ಸ್ ಆಡ್ತಿದೆ. ಹೌದ್ ಕಣೋ, ನಾಟಿ ಕೋಳಿ ಅನ್ಸುತ್ತೆ. ಇವನ್ಯಾರ ಬಾಡಿಗಾರ್ಡ್ ತರ ಇದ್ದಾನೆ? ಬಾರೋ ಹೋಗಿ ನೋಡೋಣ. ಇವನ್ಯಾರು ನನ್ನನ್ನು ಯಾಕೆ ಫಾಲೋ ಮಾಡ್ತಿದ್ದಾನೆ? ನೋಡೋಕ್ ವಿಚಿತ್ರವಾಗಿದ್ದಾನಲ್ಲ. ಐ ಸುಂದರಿ ನನ್ನ ಈ ಗೆಟಪಲ್ಲಿ ಕಂಡು ಹಿಡಿಯೋದೇ ಇಲ್ಲ. ಯಸ್, ಸುಂದರಿ ಸುಂದರಿ, ಏಯ್, ಸುಂದರಿ ಹೊಡಿಬೇಡ, ನಾನು. ಕೃಷ್ಣ ಅವರೇ, ಏನ್ ಈ ವೇಷ? ಸುಂದರಿ, ಈ ಗೆಟಪಲ್ಲಿ ಹೇಗ್ ಕಾಣ್ತಿದ್ದೀನಿ ನಾನು? ಚೆನ್ನಾಗಿದ್ದೀರಾ ಕೃಷ್ಣ ಅವರೇ, ಆದ್ರೆ ನೀವ್ಯಾಕ್ ಬಂದ್ರಿ? ಈ ವೇಷ ಏನು? ಏನ್ ಮಾತಾಡ್ಕೋತಿದಾರ ಅವರು? ನೀವ್ ಇಲ್ಲಿಗ್ ಬಂದಿದ್ದೀರಾ ಅಂತ ಮನೆಯವ್ರಿಗೆ ಗೊತ್ತಾದ್ರೆ? ಗೊತ್ತಾಗಲ್ಲ ಸುಂದರಿ, ಈ ಗೆಟಪಲ್ಲಿ ಮನೆಯವ್ರಿಗೂ ಮೋಡಿ ಮಾಡಿ ಈ ಗೆಟಪಲ್ಲಿ ಓಡ್ ಬಂದ್ಬಿಟ್ಟಿದೀನಿ. ಸುಂದರಿ, ನೀನ್ ನಕ್ರೆ ತುಂಬಾ ಚೆನ್ನಾಗ್ ಕಾಣ್ತೀಯ. ಸರಿ ಕೃಷ್ಣ ಅವರೇ, ಮೊದ್ಲು ಈ ಗೆಟಪ್ ನ ತೆಗೀರಿ. ಯಾಕೆ ಸುಂದರಿ, ಈ ಗೆಟಪ್ ಚೆನ್ನಾಗಿಲ್ವಾ? ಚೆನ್ನಾಗಿದೆ, ಆದ್ರೆ ಈ ತರ ರೋಡ್ ನಲ್ಲಿ ಹಾಕೊಂಡು ಓಡಾಡ್ಬಾರ್ದು ಅಲ್ವಾ? ತೆಗೀರಿ. ಬಾರೋ, ನಮ್ ಕೆಲ್ಸಕ್ಕೆ ಆಗೋ ಥರನೇ ಇದ್ದಾರೆ. ನೀವ್ಯಾಕೆ ನನ್ ಹಿಂದೆನೆ ಬಂದಿದ್ದೀರಾ? ನಮ್ಮ ಮನೇಲಿ ಒಬ್ಬ ಕೆಲಸ ಮಾಡ್ತಾನಲ್ಲ ರಾಮಣ್ಣ, ಅವನ್ ಮಾತಾಡ್ತಿರ್ಬೇಕಾದ್ರೆ ಕೇಳಿಸ್ಕೊಂಡೆ. ಹೆಂಡತಿ ಎಲ್ಲೇ ಹೋದ್ರು ಗಂಡ ಜೊತೆಲೇ ಇರ್ಬೇಕಂತಲ್ಲ.
ಹೆಂಡ್ತಿನ್ ಯಾವಾಗ್ಲೂ ಗಂಡ ನೆರಳು ಥರ ಇದ್ದು ಕಾಪಾಡ್ಕೋಬೇಕಂತಲ್ಲ. ಅದಕ್ಕೆ ನನ್ ಸುಂದರಿನ ಕಾಪಾಡ್ಕೊಳ್ಳೋದಕ್ಕೆ ನಾನೇ ಬಂದೆ. ಸರಿ, ನೀವು ನನ್ ಜೊತೆನೇ ಇರ್ಬೇಕು. ಹಾ ನಾವು ಬೇಗನೆ ತರಕಾರಿ ತಗೊಂಡು ಮನೆಗೆ ಹೋಗೋಣ. ಸರಿ ಸುಂದರಿ. ಸರಿ. ನಡಿ. ನಡಿಯೋ. ನಡೆಯೋ. ಆ, ಕ್ಯಾರೆಟ್ ಕೆಜಿಗೆ ಎಷ್ಟು ಅಣ್ಣ? 45 ಆ, ಈ ಬೆಂಡೆಕಾಯಿಗೆ 40 ಈ ಬದನೆಕಾಯಿಗೆ 40 ಅಬ್ಬಾ, ಎಷ್ಟು ಸ್ವೀಟ್ ಆಗಿದೆ ಕ್ಯಾರೆಟು. ತುಂಬಾ ಸ್ವೀಟ್ ಆಗಿದೆ. ಈಗ ಅವನ್ನ ಹೇಗೆ ಆಡಿಸ್ತೀನಿ ನೋಡು. ಖಾರ 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 ಕೃಷ್ಣ ಖಾರ ಅವ್ರೆ. ಖಾರ 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 ಖಾರ. ತಗೊಳ್ಳಿ, ನೀರ್ ಕುಡೀರಿ. ಇವನೊಬ್ಬ ವೇಸ್ಟ್ ಬಾಡಿ ಕಣೋ. ಇವನು ಹೈಟು ಇದ್ದಾನೆ, ವೆಯ್ಟು ಇದ್ದಾನೆ, ಜಿಮ್ ಬಾಡಿನೂ ಮಾಡಿದ್ದಾನೆ, ಎಲ್ಲ ಇದೆ. ಆದರೆ ಇರಬೇಕಾಗಿದ್ದು ಮುಖ್ಯವಾದದ್ದು ಬುದ್ಧಿನೇ ಇಲ್ಲ ಕಣ. ನೀವು ರಾಂಗ್ ಆಗಿ ಮಾತಾಡ್ತಾ ಇದ್ದೀರಾ ಬ್ಯಾಡ್ ಬಾಯ್ಸ್. ಮರ್ಯಾದೆ ಕೊಟ್ಟು ಮಾತಾಡಿ. ಬಾಯಿಗೆ ಬಂದ ಹಾಗೆ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಅಬ್ಬೋ, ಇವನಿಗಂದ್ರೆ ಅವಳು ಕೋಪ ಬರುತ್ತೆ ಕಣ. ಇವನೇನಾಗ್ಬೇಕು ನಿನಗೆ? ಅವನು ಇವನು ಅಂತ ನನ್ ಗಂಡಂಗಂದ್ರೆ ಸುಮ್ನಿರಲ್ಲ. ಅಬ್ಬೋ, ಅಬ್ಬೋ. ಗಂಡ ಅಂತೆ ಕಣ, ಗಂಡ ಅಂತೆ. ಇಂಥವನ್ನ ಮದುವೆ ಮಾಡ್ಕೊಂಡು ನೀನೇನ್ ಸುಖ ಪಡ್ತೀಯ ಹೇಳು? ಗಂಡ ಅಂದ್ರೆ ಗಂಡ್ಸಾಗಿರ್ಬೇಕು. ಗಂಡ್ಸು ಅಂದ್ರೆ ನಮ್ಮ ಹಾಗಿರ್ಬೇಕು. ಏ ಬ್ಯಾಡ್ ಬಾಯ್ಸ್, ನೀವು ನನ್ನ ಸುಂದರಿ ಜೊತೆ ರಾಂಗ್ ಆಗಿ ಮಾತಾಡ್ತಾ ಇದ್ದೀರಾ. ನೀವು ನನ್ನ ಸುಂದರಿಗೆ ಏನಾದ್ರು ಅಂದ್ರೆ ನಾನ್ ಸುಮ್ನಿರಲ್ಲ. ಏಯ್, ಕೃಷ್ಣ ಅವ್ರೆ, ಏನಂದ್ರೆ ನೀವು ಗಂಡಸ್ರ? ರೋಡಲ್ಲಿ ಒಬ್ಳು ಹುಡುಗಿ ಒಂಟಿಯಾಗಿ ಹೋಗ್ತಿದ್ರೆ ಕಮೆಂಟ್ ಮಾಡಿ ಅದ್ರಿಂದ ಖುಷಿ ಪಡೋ ನೀವು ಗಂಡಸ್ರ? ಬಲ ಇದ್ದು ಅಧಿಕಾರ ಚಲಾಯಿಸಿ ಒಂದ್ 4 ಜನಕ್ಕೆ ಹೆದರಿಸಿದ್ರೆ ಗಂಡಸ್ರಾಗ್ಬಿಡ್ತೀರಾ? ಮೀಸೆ ಇದ್ದ ಮಾತ್ರಕ್ಕೆ ಗಂಡಸ್ರಾಗಲ್ಲ. ಯಾರು ಒಂದ್ ಹೆಣ್ಣಿನ ಮನ್ಸನ್ನ ಅರ್ಥ ಮಾಡ್ಕೊಂಡು ಆ ಮನ್ಸನ್ನ ಗೆಲ್ತಾರೋ ಅವನು ನಿಜವಾದ ಗಂಡಸು. ಏನೇ ಪಾಠ ಮಾಡ್ತಿದ್ಯಾ? ನೀನೇನಾದ್ರೂ ಟೀಚರಾಗಿ ಕೆಲಸ ಮಾಡ್ತಿದ್ಯಾ? ಬುದ್ಧಿ ಇರೋ ಮಕ್ಕಳಿಗೆ ಪಾಠ ಮಾಡ್ತೀನಿ. ನಿಮ್ಮಂತ ಬುದ್ಧಿ ಇಲ್ದೇ ಇರೋರ್ಗೆ ಹೇಗಿರ್ಬೇಕು ಅಂತ ಹೇಳ್ಕೊಡ್ತೀನಿ. ಅಬ್ಬಾ, ಹೇಗಿರ್ಬೇಕು ಅಂತ ಹೇಳ್ಕೊಡ್ತೀಯಾ? ಹೇಳು 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 ಹೇಳು. ಹೇಳು. ಏನು ದೊಣ್ಣೆ ತಗೊಂಡೆ ಹೊಡಿತ್ಯಾ? ನನ್ ಗಂಡನ್ ತಂಟೆಗೆ ಬರ್ತೀರಾ? ಅಯ್ಯೋ ಅಯ್ಯೋ ನಿಮ್ಮನ್ನ ಅಯ್ಯೋ ಮೇಡಮ್ ಮೇಡಮ್ ಅಯ್ಯೋ ಹೊಡಿಬೇಡಿ ಮೇಡಮ್. ಅಯ್ಯೋ ಮೇಡಮ್ ಹೊಡಿಬೇಡಿ ಮೇಡಮ್. ಮೇಡಮ್ ಮೇಡಮ್ ಹೊಡಿಬೇಡಿ. ಅಯ್ಯೋ ಅಬ್ಬ, ಬಿಟ್ಬಿಡಿ ಮೇಡಮ್. ಅಯ್ಯೋ ಹೊಡಿಬೇಡಿ ಮೇಡಮ್. ಅಯ್ಯೋ ಮೇಡಮ್ ಮೇಡಮ್ ಅಯ್ಯೋ ಏನ್ರೋ ಹೆಣ್ಣು ಅಂದ್ರೆ ಅಷ್ಟು ಕೀಳಾಗಿ ನೋಡ್ತೀರಾ?
ನಿಮಗ್ ಜನ್ಮ ಕೊಟ್ಟಿರೋದು ಹೆಣ್ಣು, ನಿಮ್ಮನ್ ಸಾಕಿದ್ದು ಬೆಳೆಸಿದ್ದು ಹೆಣ್ಣು, ನಿಮ್ಗೆ ಜೀವನ ಪೂರ್ತಿ ಸೇವೆ ಮಾಡ್ತಾ ಜೊತೆಲಿರೋದು ಹೆಣ್ಣು. ಅಂತ ಹೆಣ್ಣು ಅಂದ್ರೆ ಅಷ್ಟು ಕೀಳ ನಿಮ್ಗೆ? ನೆನ್ಪಿಟ್ಕೊಳ್ಳಿ, ಒಂದ್ ಹೆಣ್ಣಿನ ಬಗ್ಗೆ ಕೀಳಾಗ್ ನೋಡಿದ್ರೆ, ಅವಳ ಬಗ್ಗೆ ಕೀಳಾಗ್ ಮಾತಾಡಿದ್ರೆ, ಪ್ರತಿ ಹೆಣ್ಣಿನಲ್ಲೂ ಕೂಡ ಆದಿ ಪರಾಶಕ್ತಿ ಅವತಾರ ತಾಳಿ ನಿಮಗೆ ಬುದ್ಧಿ ಕಲಿಸ್ತಾಳೆ. ಇನ್ನೊಂದ್ಸಲ ನನ್ನ ಗಂಡನ್ ಬಗ್ಗೆ ಏನಾದ್ರೂ ಮಾತಾಡಿದ್ರೆ, ನನ್ ಗಂಡನ್ ಮೇಲೆ ಏನಾದ್ರೂ ಕೈ ಮಾಡಿದ್ರೆ, ನಿಮ್ ಕೈ ಕಾಲು ಮುರ್ದ್ ಹಾಕ್ಬಿಡ್ತೀನಿ. ಕೃಷ್ಣ ಅವ್ರೆ, ಬನ್ನಿ. ಕೃಷ್ಣ ಅವ್ರೆ, ಬನ್ನಿ. ಮೊದ್ಲು ನೀವು ಮನೆಗೆ ಹೋಗಿ, ನಾನು ಆಮೇಲೆ ಬರ್ತೀನಿ. ಯಾಕೆ? ಇಬ್ರು ಒಟ್ಟಿಗೆ ಹೋಗೋಣ. ಕೃಷ್ಣ ಯಾಕೆ ಇವಳ ಜೊತೆ ಬರ್ತಿದ್ದಾನೆ? ಹಾಗಲ್ಲ ಕೃಷ್ಣ ಅವ್ರೆ, ನೀವು ಬಂದಿರೋದು ಯಾರಿಗೂ ಗೊತ್ತಿಲ್ಲ ಅಲ್ವಾ? ನೀವು ನನ್ ಜೊತೆ ಬಂದಿದ್ರಿ ಅಂತ ಗೊತ್ತಾದ್ರೆ ಮತ್ತೆ ಅಜ್ಜಿ ಕೋಪ ಮಾಡ್ಕೋತಾರೆ. ನೀವು ಮೊದ್ಲು ಹೋಗಿ. ಹಾ, ಕರೆಕ್ಟು. ನಾನ್ ಬರ್ಬೇಕಾದ್ರೆ ಯಾರಿಗೂ ಹೇಳಲಿಲ್ಲ. ಈಗೇನು, ನಾವಿಬ್ರು ಸೇರಿ ಒಟ್ಟಿಗೆ ಒಳಗ್ ಹೋಗ್ಬಾರ್ದು, ಅಷ್ಟೇ ತಾನೇ? ಕೃಷ್ಣ ಅವರೇ, ರೀ, ಕಾಫಿ ತಗೊಳ್ಳಿ. ಥ್ಯಾಂಕ್ ಯು. ಅಕ್ಕ, ತರಕಾರಿ ತಗೊಂಡ್ ಬಂದ್ಯಾ? ಕೈ ಏನು ಗಾಯ ಆಗಿದೆ? ಗಾಯ ಹೇಗಾಯ್ತು? ಗಾಯ ಆಗಿದ್ಯಾ? ಹಾ, ಅವಾಗ್ಲೇ ತರಕಾರಿ ತಗೊಳಕ್ಕೆ ಅಂತ ಹೋದ್ವಲ್ಲ, ಅಲ್ಲಿ ನಡೆದಿದ್ ಗಲಾಟೆಯಲ್ಲಿ ಕೈಗೆ ಗಾಯ ಆಗಿದೆ ಅನ್ಸತ್ತೆ. ಏನೂ ಆಗಿಲ್ಲ ಕೃಷ್ಣ ಅವರೇ, ಏನೂ ಆಗಿಲ್ಲ. ಹೌದು, ಏನ್ ಜಗಳ ಅಕ್ಕ? ಏನಿಲ್ಲ ಕಣೆ. ನೋಡಿದ್ರ, ಅಜ್ಜಿ ಬೇಡ ಅಂದ್ರೂ ಕೃಷ್ಣನ್ ಹೊರಗಡೆ ಕರ್ಕೊಂಡು ಹೋಗಿ ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ತಿದ್ದಾಳೆ. ಈಗ ಒಂದ್ ಆಟ ಆಡೋಣ. ಕೃಷ್ಣ ಅವ್ರೆ, ಆಯಿಂಟ್ಮೆಂಟ್ ಹಾಕಿದ್ರೆ? ಕೃಷ್ಣ ಅವ್ರೆ, ಕೃಷ್ಣ ಅವ್ರೆ, ನಿಮ್ಗೇನು ಆಗಿಲ್ಲ ಅಲ್ವಾ? ನಿಮ್ಗೇನು ಏಟಾಗಿಲ್ಲ ಅಲ್ವಾ? ಏನು ಆಗಿಲ್ಲ ಅಲ್ವಾ? ನನಗೇನು ಆಗಿಲ್ಲ. ತರಕಾರಿ ತಗೊಳಕ್ ಹೋದಾಗ ಸುಂದರಿಗೆ ಗಾಯ ಆಗಿದೆ. ತರಕಾರಿ ತರಕ್ ಹೋಗಿ ಏಟ್ ಮಾಡ್ಕೊಂಡ್ ಬಂದಿದ್ದಾಳ? ಇದೆಲ್ಲ ನಿಂಗೆ ಹೇಗ್ ಗೊತ್ತು? ಇನ್ನೂ ಅರ್ಥ ಆಗ್ಲಿಲ್ವಾ ಅಜ್ಜಿ? ಈ ಅಪರ್ಣ ಇಲ್ಲಿಂದ ತರಕಾರಿ ತರಕ್ ಹೋಗ್ತಾ ನಮ್ ಕೃಷ್ಣ ಅವ್ರನ್ ಕೂಡ ಕರ್ಕೊಂಡು ಹೋಗಿದ್ದಾಳೆ. ಕರ್ಕೊಂಡ್ ಹೋಗಿ ಇವಳು ಏಟ್ ಮಾಡ್ಕೊಳ್ಳೋದಷ್ಟೇ ಅಲ್ದೆ ಕೃಷ್ಣ ಅವ್ರನ್ ಕೂಡ ಅಪಾಯಕ್ಕೆ ತಳ್ಳಿದಾಳೆ. ಹೌದತೆ, ಮೊನ್ನೆ ಮಹಿಳಾ ಮಂಡಳಿಯವ್ರನ್ನ ಕರ್ಕೊಂಡ್ ಬಂದು ನಮ್ ಮರ್ಯಾದೆ ಎಲ್ಲ ತೆಗೆದ್ಲು. ಈಗ ನೋಡಿದ್ರೆ ಕಿರಾಣಿ ಅಂಗಡಿಯವನು, ತರಕಾರಿ ಅಂಗಡಿಯವನು, ಪೇಪರ್ನವನು ಅಂತ ನಮ್ ಮನೆ ಮರ್ಯಾದಿನ ಬೀದಿ ಪಾಲ್ ಮಾಡ್ತಿದ್ದಾಳೆ ಇವಳು. ಅಪರ್ಣ, ನೀನ್ ದೊಡ್ಡೋರ್ ಮಾತ್ಗೂ ಕೂಡ ಮರ್ಯಾದೆ ಕೊಡದೆ ಮಿತಿ ಮೀರಿ ನಡ್ಕೋತಿದ್ಯಾ? ಅದ್ ಹಾಗಲ್ಲ ಅಜ್ಜಿ, ನಾನು ತರಕಾರಿ ತರಕ್ ಹೋಗ್ಬೇಕಾದ್ರೆ. ನಿಲ್ಸೋ ಅಜ್ಜಿ, ಸುಂದರಿದೇನು ತಪ್ಪಿಲ್ಲ, ಅದೆಲ್ಲ ನಾನೇ ನೀನೇನು ಮಾತಾಡ್ಬೇಡ. ಅವ್ನ್ ನಿನ್ ಜೊತೆ ಬರ್ತೀನಿ ಅಂದಿದ್ರು ಸರಿ, ನೀನೇ ಅವನ್ನ ತಡೆದು ಮನೇಲೇ ಬಿಡ್ಬೇಕಾಗಿತ್ತು. ಯಾಕೆ 4 ಜನ ಮುಂದೆ ಅವನ್ನ ತಮಾಷೆ ಮಾಡ್ಬೇಕು ಅನ್ಕೊಂಡಿದ್ಯಾ? ಇಲ್ಲ, ಅವನ್ ನಿನ್ ಕುತ್ತಿಗೆಗೆ ತಾಳಿ ಕಟ್ಟಿ ನಿನ್ ಜೀವನ ನಾಶ ಮಾಡಿದಾನೆ ಅಂತ ಊರಲ್ಲಿ ಎಲ್ರಿಗೂ ಹೇಳ್ಬೇಕು ಅನ್ಕೊಂಡಿದ್ಯಲ್ವಾ? ಯಾಕಜ್ಜಿ ಹಾಗ್ ಮಾತಾಡ್ತಿದ್ದೀರಾ? ಅವ್ರಿಬ್ರು ಗಂಡ ಹೆಂಡ್ತಿ. ಆದ್ರೂ ನಮ್ಮಕ್ಕ ಯಾವಾಗ್ಲೂ ಬಾವ ಅವ್ರನ್ನ ಕಾಪಾಡ್ಬೇಕು ಅಂತ ನೋಡ್ತಾಳೆ ಹೊರತು ಎಲ್ರ ಮುಂದೆ ಅವಮಾನ ಮಾಡ್ಬೇಕು ಅಂತ ಅಲ್ಲ. ಹೌದಾ? ಈ ವಿಷಯ ನಂಗೆ ಗೊತ್ತೇ ಇರ್ಲಿಲ್ಲ.
ನಿಂಗೆ ಅವನ್ ಯಾರು ಅಂತ ಗೊತ್ತಾ? ಕೋಟ್ಯಾಧಿಪತಿ, ನನ್ ವಾರಸ್ದಾರ, ವಂಶೋದ್ಧಾರಕ. ಯಾವ ಶಾಪದಿಂದಾನೋ ನಮ್ ಕೃಷ್ಣ ಇವತ್ತು ಇಂಥ ಸ್ಥಿತಿಲ್ ಬದುಕ್ತಿದ್ದಾನೆ. ಅದೇ ಅವನ್ ಮೊದ್ಲಿನ ತರ ಇದ್ದಿದ್ರೆ ಅವನ್ ಬುದ್ಧಿ ಹೇಗಿರ್ತಿತ್ತೋ, ಅವನ್ ಗತ್ತು ಹೇಗಿರ್ತಿತ್ತೋ, ಅವನ್ ಪ್ರತಿಭೆ ಏನು, ಅವನ್ ಮನ್ಸೇನು ಅಂತ ನಿಮ್ಮಿಂದ ಊಹೆ ಮಾಡ್ಕೊಳಕ್ಕಾಗತ್ತಾ? ಅಂತೋನ್ನ ನೀವು ಅಮಾಯಕನ ಹಾಗೆ ಚಿಕ್ಕ ಮಗು ತರ ನೋಡ್ತಿರೋದಿಕ್ಕೆ ಎಲ್ಲಿಗ್ ಬೇಕೋ ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಾಳೆ ನಿಮ್ಮಕ್ಕ. ಯಾರು ಸಿಗ್ತಾರೋ ಅವ್ರ ಮೇಲೆ ಜಗಳ ಮಾಡೋದಿಕ್ಕೆ ಅವನನ್ನ ಕಳಿಸ್ತಿದ್ದಾಳೆ. ಅಜ್ಜಿ ಬೇಡದೇ ಇರೋ ಅಭ್ಯಾಸ ಮಾಡಿಸ್ತಿದ್ದಾಳೆ. ನಮ್ ಕೃಷ್ಣನ್ ಹೀಗೆ ಚಿಕ್ಕ ಮಗು ತರ ನೋಡ್ದೆ ಮಾಮೂಲಿ ವ್ಯಕ್ತಿ ತರ ನೋಡಿದ್ರೆ ನಿನ್ನಕ್ಕ ಇಂಥ ಕೆಲ್ಸನೆಲ್ಲ ಮಾಡಲ್ಲ. ಹಾಗಲ್ಲ ಅಜ್ಜಿ. ನೀನೇನೋ ಮಾತಾಡ್ಬೇಡ. ಅಜ್ಜಿ, ನಾನು ಯಾವ ತಪ್ಪು ಮಾಡಿಲ್ಲ. ನನಗಂಥ ಉದ್ದೇಶ ಯಾವುದೂ ಇಲ್ಲ. ಕೃಷ್ಣ ಅವರನ್ನ ಎಲ್ರೂ ಗೌರವದಿಂದ ನೋಡ್ಬೇಕು ಅಂತ ಅನ್ಕೋತೀನಿ. ಅದನ್ನ ಬಿಟ್ಟು 4 ಜನರ ಮುಂದೆ ಅವಮಾನ ಮಾಡ್ಬೇಕು ಅಂತ ನೋಡಲ್ಲ. ಅವಮಾನ ಮಾಡ್ತಿದ್ಯೋ ಅಪಾಯಕ್ ತಳ್ತಿದ್ಯೋ ನಮಗ್ ಗೊತ್ತಿಲ್ವಾ ಅಪರ್ಣ? ಅವತ್ ನೋಡಿದ್ರೆ ಹೊರಗಡೆ ಕರ್ಕೊಂಡು ಹೋದೆ. ಸೈಕ್ಯಾಟ್ರಿಸ್ಟ್ ಹತ್ರಕ್ಕಂತ ಹೇಳಿದ್ಯಾ? ಇಲ್ಲ ಅಲ್ವಾ? ದಾರಿ ಮಧ್ಯೆ ನಿನ್ ಭಾವ ಕಿಡ್ನಾಪ್ ಮಾಡಿ ಕೃಷ್ಣ ಅವರನ್ನ ಸಾಯಿಸ್ಬೇಕು ಅನ್ಕೊಂಡ. ಇವತ್ತು ಹೊರಗಡೆ ಕರ್ಕೊಂಡು ಹೋದೆ. ನೀನ್ ನೋಡಿದ್ರೆ ಏಟ್ ಮಾಡ್ಕೊಂಡ್ ಬಂದ್ ಇಲ್ಲಿ ನಿಂತಿದ್ಯಾ. ಕೃಷ್ಣ ಅವ್ರಿಗೇನಾದ್ರೂ ತೊಂದರೆ ಆಗಿದ್ರೆ ಅಷ್ಟಕ್ಕೂ ನಿನ್ನಿಂದ ಯಾವಾಗ್ಲೂ ಪ್ರತಿ ಕ್ಷಣ ಕೃಷ್ಣ ಅವ್ರಿಗೆ ತೊಂದರೆ ಆಗ್ತಾನೆ ಇರುತ್ತೆ. ಹಲೋ, ನೀನೇನಕ್ಕೆ ಮಾತಾಡ್ತಿದ್ಯಾ? ಇದು ನಮ್ಮ ಫ್ಯಾಮಿಲಿ ಮ್ಯಾಟರ್. ನೀನು ಸುಮ್ನೆ ಇರೋ. ನೀನು ಎಲ್ಲದಕ್ಕೂ ಮಧ್ಯ ಮಾತಾಡ್ತೀಯ. ಯಾರು ಏನ್ ಮಾತಾಡಿದ್ರು ಅಪರ್ಣಂಗೆ ಸಪೋರ್ಟ್ ಮಾಡ್ತೀಯ. ಸುಂದ್ರಿ ಸುಂದ್ರಿ ಅಂತ ಮಧ್ಯ ಬರ್ತೀಯ. ಅಷ್ಟಕ್ಕೂ ಅವಳು ಮಾಡಿರೋ ಕೆಲಸ ನಿನ್ಗೇನ್ ಗೊತ್ತು? ನಮ್ಮ ಫ್ಯಾಮಿಲಿ ಪೂರ್ತಿ ಅವಳು ಮಾಡಿರೋ ಕೆಲಸಕ್ಕೆ ನರಕ ನೋಡ್ತಿದ್ದೀವಿ. ನಿನಗೇನಾಗತ್ತೋ ಅಂತ ನಾವೆಲ್ಲರೂ ಭಯ ಪಡ್ತಿದ್ದೀವಿ. ಇನ್ನೊಂದ್ ಕಡೆ ನೋಡಿದ್ರೆ ನಮ್ಮ ಮರ್ಯಾದೆ ಹೋಗುತ್ತೆ ಅಂತ ನೋವು ಪಡ್ತಿದ್ದೀವಿ. ಅಂಕಲ್, ನಿಮ್ ಮರ್ಯಾದೆ ಏನು ಹೋಗಿಲ್ಲ. ಶೇಷಮ್ಮ, ನೀನಾ? ಏನ್ ಬಂದಿದ್ದು? ಕೃಷ್ಣ ತರಕಾರಿ ತರೋಕ್ ಬಂದಾಗ ಚೈನ್ ಬೀಳಿಸ್ಕೊಂಡಿದ್ರು, ಅದನ್ನ ಕೊಡೋಣ ಅಂತ ಬಂದೆ. ಇದು ನಂದೇ. ಈ ಉಂಗುರ ನನ್ನ ಸುಂದರಿ ನನಗೆ ಕೊಟ್ಟಿದ್ದು. ನೋಡಿ ಪಾರ್ವತಮ್ಮ ಅವರೇ, ಇಂಥ ಹುಡುಗಿನ ನಿಮ್ಮ ಮನೆ ಸೊಸೆಯಾಗಿ ಕೃಷ್ಣನಿಗೆ ಹೆಂಡತಿಯಾಗಿ ಸಿಕ್ಕಿದ್ದು ಅದು ನಿಮ್ಮ ಅದೃಷ್ಟನೇ. ಅಷ್ಟಕ್ಕೂ ಅಲ್ಲಿ ಏನಾಯ್ತು ಅಂದ್ರೆ, ಅಬ್ಬೋ, ಇವನಿಗಂದ್ರೆ ಇವಳಿಗೆ ಕೋಪ ಬರುತ್ ಕಣ. ಇವನೇನಾಗ್ಬೇಕು ನಿನಗೆ? ಅವನು ಇವನು ಅಂತ ನನ್ನ ಗಂಡಂಗ್ ಮಾತಾಡಿದ್ರೆ ಸುಮ್ಮನಿರಲ್ಲ. ನೀವು ನನ್ನ ಸುಂದರಿ ಹತ್ರ ರಾಂಗ್ ಆಗಿ ಮಾತಾಡ್ತಾ ಇದ್ದೀರಾ. ನಾನು ಸುಮ್ಮನೆ ಇರಲ್ಲ.
ನನ್ ಗಂಡನ್ ತಂಟೆಗೆ ಬರ್ತೀರಾ? ಇದಮ್ಮ ಅಲ್ಲಾಗಿದ್ದು. ಇಂಥ ಹುಡ್ಗಿನ ನಿಮ್ ಮೊಮ್ಮಗನ್ ಮರ್ಯಾದೆ ತೆಗೆದ್ಲು ಅಂತಿದ್ದೀರಲ್ಲ. ನೋಡಿ ಪಾರ್ವತಮ್ಮವ್ರೆ, ಈ ಹುಡ್ಗಿ ತುಂಬಾ ಒಳ್ಳೆಯವಳು. ಇಷ್ಟು ಒಳ್ಳೆ ಗುಣ ಇರೋಳು ಕೃಷ್ಣನಿಗೆ ಹೆಂಡತಿಯಾಗಿ ಸಿಕ್ಕಿದ್ದು ಕೃಷ್ಣನ ಅದೃಷ್ಟ. ಖಂಡಿತ ನಿಮ್ಮ ಮೊಮ್ಮಗ ಸರಿ ಹೋಗ್ತಾನೆ, ಮೊದ್ಲಿನ ಥರ ಆಗ್ತಾನೆ.